ನಮಸ್ತೆ ವೀಕ್ಷಕರೇ, ಟಾಕ್ಸಿಕ್ ಇಂದ ಹೊಸ ಅಪ್ಡೇಟ್ ಒಂದು ಬಂದಿದೆ. ಏನು ಅಂತ ನೋಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ ಅಂತ ಹೇಳ್ತಾ, ಟಾಕ್ಸಿಕ್ ಯಶ್ ಅಭಿನಯದ ಬಹುನಿರೀಕ್ಷಿತ ಚಿತ್ರ, ಗೀತು ಮೋಹನ್ ದಾಸ್ ನಿರ್ದೇಶನದ ಬಹುನಿರೀಕ್ಷಿತ ಚಿತ್ರ ಟಾಕ್ಸಿಕ್. ಇದು ಟಾಕ್ಸಿಕ್ ಅಂತ ಸ್ಟಾರ್ಟ್ ಆದಾಗ್ಲಿಂದನು ಒಂದಲ್ಲ ಒಂದು ಪೋಸ್ಟರ್ ರಿಲೀಸ್ ಮಾಡ್ತಾ ಅಭಿಮಾನಿಗಳಲ್ಲಿ ಕ್ಯೂರಿಯಾಸಿಟಿ ಹುಟ್ಟಾಗ್ತಾನೆ ಹೋಗ್ತಾ ಇದ್ದಾರೆ. ಒಂದು ಪೋಸ್ಟರ್ ರಿಲೀಸ್ ಆದಾಗೂ ಅಭಿಮಾನಿಗಳು ಹುಚ್ಚೇಳ್ತಾರೆ. ಯಾಕಂದ್ರೆ ಆ ಪೋಸ್ಟರ್ ಅಲ್ಲಿ ಅಷ್ಟೊಂದು ಕತೆ ಅಡಗಿದೆ ಅನ್ನೋದು ಅಭಿಮಾನಿಗಳಿಗೆ ಎಲ್ಲರಿಗೂ ಗೊತ್ತಾಗುತ್ತೆ. ಆ ತರ ಒಂದು ಪೋಸ್ಟರ್ನ ವೈರಲ್ ಮಾಡ್ತಾ ರಿಲೀಸ್ ಮಾಡ್ತಾರೆ. ಸೊ ಪ್ರತಿಯೊಂದು ಪೋಸ್ಟರ್ ರಿಲೀಸ್ ಆದಾಗೂ ಟಾಕ್ಸಿಕ್ದು ಒಂದಲ್ಲ ಒಂದು ರೀತಿ ಅಭಿಮಾನಿಗಳು ಇನ್ನೂ ಹೆಚ್ಚಿನ ಕ್ರೇಜ್ ಹುಟ್ಸ್ಕೊಂತ ಇದ್ರೆ, ಓ ಹೀಗಿರ್ಬೋದು ಆಗಿರ್ಬೋದು ಅಂತ. ಹಾಗೆ ಇತ್ತೀಚೆಗೆ ಒಂದು ಟಾಕ್ಸಿಕ್ದು ಪೋಸ್ಟರ್ ರಿಲೀಸ್ ಆಗಿದೆ, ನಯನತಾರಾ ಅವರ ಪೋಸ್ಟರ್. ಸೊ ಆ ಪೋಸ್ಟರ್ ನೋಡಿದ್ರೆ ನಿಮ್ಗೆಲ್ಲ ಅನ್ಸ್ಬೋದು, ನಯನತಾರಾ ಅವರ ಗಂಭೀರ ಲುಕ್ಕು, ಕೈಯಲ್ಲಿ ಹಿಡಿದಿರೋ ಗನ್ನು, ಆ ಡ್ರೆಸ್ಸಿಂಗ್ ಸ್ಟೈಲು, ಇದೆಲ್ಲ ನೋಡಿದ್ರೆ ಒಬ್ಬ ಗ್ಯಾಂಗ್ಸ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂಥಳು ಅಂತ ಅನ್ಸುತ್ತೆ. ಹಾಗೆ ಗ್ಯಾಂಗ್ಸ್ಟರ್ ಅಂದ್ರ ಮೇಲೆ ಯಶ್ ಕೂಡ ಒಬ್ಬ ಗ್ಯಾಂಗ್ಸ್ಟರ್ ಆಗಿರ್ತಾರೆ ಆ ಸಿನಿಮಾದಲ್ಲಿ ಅನ್ನೋದು ಎಲ್ಲರ ಅನಿಸಿಕೆ. ಸೊ ಆ ಗ್ಯಾಂಗ್ಸ್ಟರ್ ಅಲ್ಲಿ ವರ್ಕ್ ಮಾಡ್ತಾಳ, ಇಲ್ಲ ಆಪೋಸಿಟ್ ಗ್ಯಾಂಗ್ಸ್ಟರ್ ಅಲ್ಲಿ ವರ್ಕ್ ಮಾಡ್ತಾಳ ನಯನತಾರಾ ಅನ್ನೋದು ಎಲ್ರಿಗೂ ಡೌಟ್. ಸೊ ನಯನತಾರಾ ಈ ಸಿನಿಮಾದಲ್ಲಿ ಒಬ್ಬ ಗ್ಯಾಂಗ್ಸ್ಟರ್ ರೀತಿ ಕಾಣಿಸ್ಕೊಂತ ಇದ್ರೆ, ಇದಕ್ಕೂ ಮುಂಚೆ ಯಾವ್ದ್ರಲ್ಲೂ ಅವ್ರು ಈ ರೀತಿ ಗ್ಲಾಮರಸ್ ಆಗಿ ಈ ರೀತಿ ಆಕ್ಷನ್ ಅನ್ನೋ ರೀತಿಯಲ್ಲಿ ಕಾಣಿಸ್ಕೊಂಡಿಲ್ಲ. ಇದರಲ್ಲಿ ತುಂಬಾನೇ ವಿಭಿನ್ನವಾಗಿ ಗೀತು ಮೋಹನ್ ದಾಸ್ ಅವರು ನಯನತಾರನ್ನ ರೆಪ್ರೆಸೆಂಟಿಂಗ್ ಮಾಡ್ತಾ ಇದ್ದಾರೆ. ಹಾಗೆ ಈ ಸಿನಿಮಾದಲ್ಲಿ KR ಅಡ್ವಾಣಿ ಅವರು ಕೂಡ ಪೋಸ್ಟರ್ ರಿಲೀಸ್ ಆಯ್ತು. ಅದರಲ್ಲಿ ಅವರು ಕೂಡ ಒಂದು ಡಿಫ್ರೆಂಟ್ ಲುಕ್ ಅಲ್ಲಿ ಕಾಣಿಸ್ಕೊಂಡ್ರು. ಸೊ ಎಷ್ಟದು ಪೋಸ್ಟರ್ ರಿಲೀಸ್ ಆಯ್ತು, ಬಾತ್ ಟಬ್ ಅಲ್ಲಿ ಕುತ್ಕೊಂಡು ಸ್ನಾನ ಮಾಡ್ತಕ್ಕಂಥ ಪೋಸ್ಟರ್, ಬ್ಯಾಕ್ ಗ್ರೌಂಡ್ ಅಲ್ಲಿ ಬರ್ದಿರ್ತಕ್ಕಂಥ ರಕ್ತದಲ್ಲಿ ಕಲೆಗಳು. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಇದು ಬಹು ನಿರೀಕ್ಷಿತ ಚಿತ್ರ ಅಂತ ಜನ ಏನ್ ಅನ್ಕೊಂತ ಇದ್ರು ಆ ನಿರೀಕ್ಷೆ ಸುಳ್ಳಾಗಲ್ಲ ಅಂತ ಅನ್ಸುತ್ತೆ. ಯಾಕಂದ್ರೆ KGF ಗಿಂತಲೂ ನೆಕ್ಸ್ಟ್ ಲೆವೆಲ್ ಅಲ್ಲಿ ಮಾಡ್ಬೇಕು ಅನ್ನೋದು ಗೀತು ಮೋಹನ್ ದಾಸು ಹಾಗೂ ರಾಕಿ ಬಾಯ್ ಯಶ್ ಅವರ ಅನಿಸಿಕೆ, ಎಲ್ಲರ ಅಭಿಪ್ರಾಯ, ಎಲ್ಲರ ಆಸೆ ಕೂಡ KGF ಗಿಂತ ನೆಕ್ಸ್ಟ್ ಲೆವೆಲ್ಗೆ ಇರಬೇಕು ಅನ್ನೋದು. ಸೊ ಹಾಗಾಗಿ ಈ ಸಿನಿಮಾದ ಸೀಕ್ರೆಟ್ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಬಟ್ ಪೋಸ್ಟರ್ಗಳಲ್ಲಿ ಮಾತ್ರ ಜನಕ್ಕೆ ಗೊತ್ತಾಗ್ತಿದೆ ಇದೊಂದು ಗ್ಯಾಂಗ್ಸ್ಟರ್ ಸಿನಿಮಾ, ಇದರಲ್ಲಿ ಈ ತರ ಎಲ್ಲ ಇದೆ, ನಯನತಾರಾ ಈ ತರ ಗ್ಯಾಂಗ್ಸ್ಟರ್ ಆಗಿರ್ತಾರೆ, ರಾಕಿ ಬಾಯ್ ಗ್ಯಾಂಗ್ಸ್ಟರ್, ಮತ್ತೆ KR ಅಡ್ವಾಣಿ ಪಾತ್ರ ಅಲ್ಲೇನು, ಅಲ್ಲಿ ಲವ್ ಇದೆಯಾ ಏನು ಅನ್ನೋದು ಕುತೂಹಲ ತುಂಬಾನೇ ಮೂಡ್ತಾ ಇದೆ ಜನಕ್ಕೆ. ಸೊ ಈ ಕುತೂಹಲ ಹೀಗೆ ಉಳಿಸ್ಕೊಂಡು ಮಾರ್ಚ್ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ. ಈ ಕುತೂಹಲನ ಹೀಗೆ ಅಭಿಮಾನಿಗಳು ಇಟ್ಕೊಂಡು ಮಾರ್ಚ್ ತಿಂಗಳಲ್ಲಿ ಈ ಸಿನಿಮಾಗೆ ದೊಡ್ಡ ಲೆವೆಲ್ ಅಲ್ಲಿ ಯಶಸ್ಸನ್ನ ಸಿಗುತ್ತೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆದಾಗ್ಲಿಂದ ಹಿಡಿದು ಇದುವರೆಗೂ ಕ್ರೇಜ್ ಹಂಗೆ ಊಟ ಹಾಕೊಂಡ್ ಬಂದಿದೆ. ಟಾಕ್ಸಿಕ್ ಅಂದ್ರೆ ರಾಕಿ ಬಾಯ್, ರಾಕಿ ಬಾಯ್ ಅಂದ್ರೆ ಟಾಕ್ಸಿಕ್ ಅನ್ನೋ ರೀತಿ ಊಟ ಹಾಕೊಂಡ್ ಬಂದಿದೆ. ಹಾಗಾಗಿ ರಾಕಿ ಬಾಯ್ ಸಿನಿಮಾ, ಈ ಸಿನಿಮಾ ಯಾವ ಮಟ್ಟಕ್ಕೆ ಹಿಟ್ಟಾಗುತ್ತೆ ಅನ್ನೋದು ಜನರ ಮನಸ್ಸಲ್ಲಿ ಕ್ವಶನ್ ಆಗಿದೆ, ಪ್ರಶ್ನೆ. ಸೊ ಈ ಪ್ರಶ್ನೆನ ಮಾರ್ಚ್ ತಿಂಗಳಲ್ಲಿ ಕ್ಲಿಯರ್ ಮಾಡ್ತಾರೆ ರಾಕಿ ಬಾಯ್ ಹಾಗೂ ಗೀತು ಮೋಹನ್ ದಾಸ್. ಸೊ ಈ ಸಿನಿಮಾ ಆ ಲೆವೆಲ್ಗೆ ಹಿಟ್ಟಾಗುತ್ತೆ ಅನ್ನೋದು ನನ್ನ ಅನಿಸಿಕೆ, ಎಲ್ಲರ ಅನಿಸಿಕೆ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ವೀಕ್ಷಕರೇ ದಯಮಾಡಿ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ, ಲೈಕ್ ಶೇರ್ ಕಮೆಂಟ್ ಕೊಟ್ಬಿಡಿ. ಹಾಗೆ ಮುಂದಿನ ಟಾಕ್ಸಿಕ್ ಸಿನಿಮಾದ ಅಪ್ಡೇಟ್ಗಾಗಿ ಕಾಯ್ತಾ ಇರಿ. ನೆಕ್ಸ್ಟ್ ಟಾಕ್ಸಿಕ್ ಸಿನಿಮಾದ ರಿವ್ಯೂನಲ್ಲಿ ಬಂದೇ ಬರ್ತೀನಿ. ಧನ್ಯವಾದಗಳು, ಶುಭ ದಿನ.